ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಹಾಗೂ ಮಿತ್ರರೇ, ನಮ್ಮ ಜೀವಮಾನದಲ್ಲಿ ನಾವು ಭೌತಿಕ ಜೀವನಕ್ಕೆ ಬಹಳಷ್ಟು ಪ್ರಾಮುಖ್ಯತೆ ಕೊಡ್ತೀವಿ. ಆದರೆ ಆಧ್ಯಾತ್ಮಿಕ ಪ್ರಗತಿಗೆ ಅಷ್ಟು ಗಮನ ಕೊಡಲ್ಲ. ಆಧ್ಯಾತ್ಮಿಕ ಹೇಳಿದರೆ ಏನು? ಇದು ಚಿಂತನೆ. ನಾನು ಯಾರು? ನಾನು ಯಾಕೆ ಈ ಭೂಮಿಲಿ ಹುಟ್ಟಿದ್ದೀನಿ? ನನಗೂ ದೇವ್ರಿಗೂ ಏನು ಸಂಬಂಧ? ಈ ಜೀವಮಾನದಲ್ಲಿ ನಾನು ದೇವರನ್ನ ಅನುಭವಿಸ್ಬೋದು. ಅದಕ್ಕಾಗಿ ನಾನು ಯಾವ ಅಭ್ಯಾಸವನ್ನು ಮಾಡಬೇಕು? ಇವು ಆಧ್ಯಾತ್ಮಿಕ ಚಿಂತನೆ. ಭೌತಿಕ ಹೇಳಿದರೆ ನಾನು ಈ ಜೀವಮಾನದಲ್ಲಿ ದುಡ್ಡು ಗಳಿಸ್ಬೇಕು, ಶ್ರೀಮಂತನಾಗಬೇಕು, ದೊಡ್ಡ ಮನೆ ತಗೋಬೇಕು, ಪ್ರಪಂಚ ಎಲ್ಲ ಸುತ್ತಬೇಕು. ಇವು ನಮ್ಮ ಭೌತಿಕ ಆಸೆಗಳು. ಅದರಲ್ಲಿ ಏನು ತಪ್ಪಿಲ್ಲ. ಆದರೆ ಭೌತಿಕ ಮತ್ತು ಆಧ್ಯಾತ್ಮಿಕ ಜೀವಮಾನ ಒಂದು ಪಕ್ಷಿಯ ಎರಡು ರೆಕ್ಕೆ ಇದ್ದಂಗೆ. ಎರಡು ಸಮತೋಲನದಲ್ಲಿ ಇದ್ರೇ ಹಕ್ಕಿ ಹಾರಲಿಕ್ಕಾಗೋದು. ಹಾಗೆ ಇವೆರಡು ಸಮತೋಲನದಲ್ಲಿ ನಾವು ಅಳವಡಿಸ್ಕೊಂಡ್ರೆ ನಮ್ಮ ಜೀವಮಾನ ನೆಮ್ಮದಿಯಾಗಿರೋದು. ನಾನು ಈ ಬಗ್ಗೆ ಮಾತಾಡಿದಾಗ ಜನರು ಹೇಳ್ತಾರೆ, ನನಗೆ ಅದಕ್ಕೆಲ್ಲ ಸಮಯ ಇಲ್ಲ ಇವಾಗ, ಅಥವಾ ನನ್ನ ಕೆಲಸ ಎಲ್ಲ ಆದಮೇಲೆ, ರಿಟೈರ್ ಆದಮೇಲೆ ಮಾಡ್ಕೋತೀನಿ ಅಂತ. ಆದರೆ ನಮ್ಮ ಆಧ್ಯಾತ್ಮಿಕ ಅಭ್ಯಾಸದಿಂದ ಬರುವ ಒಳ್ಳೆ ಗುಣಗಳನ್ನು ನಮ್ಮ ಭೌತಿಕ ಜೀವಮಾನಕ್ಕೆ ಅಳವಡಿಸ್ಕೊಂಡು ಹೋದರೆ ನಮ್ಮ ಜೀವಮಾನ ಸುಖ, ಸಂಪತ್ತಿ ಹಾಗೂ ನೆಮ್ಮದಿಯಿಂದ ಇರುತ್ತೆ. ಆಧ್ಯಾತ್ಮಿಕ ಅಭ್ಯಾಸ ಅಂತ ಹೇಳಿದರೆ ಮೊದಲನೇದಾಗಿ ಧ್ಯಾನ, ಮೆಡಿಟೇಷನ್, ಪ್ರಾಣಾಯಾಮ, ಯೋಗಾಸನ, ಭಗವದ್ಗೀತಾ ಓದೋದು. ಇವುಗಳನ್ನು ನಾವು 1 ಗಂಟೆಯ ದಿನಚರಿಯಾಗಿ ಮಾಡಿಕೊಂಡ್ರೆ ಇದರಿಂದ ಬರೋ ಮನಸ್ಸಿನ ಸಮತೋಲನದಿಂದ 23 ಗಂಟೆ ನಾವು ನೆಮ್ಮದಿಯಿಂದ ಬದುಕ್ಬೋದು. ನಾನು ಹಾರ್ಟ್ಫುಲ್ನೆಸ್ ಮೆಡಿಟೇಷನ್ ಮಾಡ್ತೀನಿ. ಇದರಿಂದ ನನ್ನ ಜೀವಮಾನದಲ್ಲಿ ಬಹಳಷ್ಟು ಬದಲಾವಣೆ ಆಗಿದೆ ಮತ್ತು ತುಂಬ ಯಾವುದೇ ಕಾರಣ ಇಲ್ಲದಿದ್ದರೂ ನಾನು ಖುಷಿಯಾಗಿ ಇರಲಿಕ್ಕೆ ಕಲ್ತ್ಕೊಂಡಿದ್ದೀನಿ. ನೀವು ಇದ್ರ ಬಗ್ಗೆ ಯೋಚನೆ ಮಾಡಿ. ಹಾರ್ಟ್ಫುಲ್ನೆಸ್ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಾದರೆ ನನಗೆ ಮೆಸೇಜ್ ಮಾಡಿ.